ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸ್ಟೇಟ್ ಆಫ್ ಎಸ್ ಕನ್ನಡ. ಸೊ ಗೆಳೆಯರೆ, ಇವತ್ತು ಪ್ರಜಾವಾಣಿ, ದಿ ಹಿಂದೂ ಯಾವುದೇ ನ್ಯೂಸ್ ಪೇಪರ್ ಅವೈಲೇಬಲ್ ಇರಲ್ಲ, ಬಟ್ ಆನ್ಲೈನ್ ಅವೈಲೇಬಲ್ ಇರೋದ್ರಿಂದ ನಾವು ಅವುಗಳನ್ನ ಓದಿ ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳು ಡೈಲಿ ಕರೆಂಟ್ ಅಫೇರ್ಸ್ ಗೆ ವೆಲ್ಕಮ್ ಟು. ಸೊ ನೋಡೋಣ ಗೆಳೆಯರೆ, ಮುಂದೆ ಸೊ ಏಪ್ರಿಲ್ 2024ರಲ್ಲಿ ಸುವಿಧಾ ಪೋರ್ಟಲ್ ಅನ್ನ ಯಾರು ಬಿಡುಗಡೆ ಮಾಡಿದ್ರು? ಹೂ ಹ್ಯಾಸ್ ಬಿನ್ ಲಾಂಚ್ ದ ಸುವಿಧಾ ಪೋರ್ಟಲ್ ಇನ್ ಏಪ್ರಿಲ್ 2024 ಎಂಬ ಪ್ರಶ್ನೆ ಕೇಳಲಾಗಿದೆ. ಕೆಳಗೆ ಆಪ್ಷನ್ಗಳು: IRCTC, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ಸರಿಯಾದ ಉತ್ತರ ಗೆಳೆಯರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಸುವಿಧಾ ಪೋರ್ಟಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ನೋಡೋಣ ಗೆಳೆಯರೆ, ಎಲೆಕ್ಷನ್ ಭಾರತದ ಚುನಾವಣಾ ಆಯೋಗವು ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಚುನಾವಣೆಗಳ ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುವ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಇದರ ಸ್ಥಾಪನೆಯು 25 ಜನವರಿ 1950ರಂದು ಇದರ ಕಚೇರಿ ನವದೆಹಲಿಯಿದೆ. ಸೊ ಯಾವ ಯಾವ ಚುನಾವಣೆಗಳನ್ನ ನಿರ್ವಹಿಸುತ್ತದೆ? ಸೊ ಇದು ಲೋಕಸಭೆ ಚುನಾವಣೆಗಳು, ರಾಜ್ಯಸಭೆ ಚುನಾವಣೆಗಳು, ರಾಜ್ಯದಲ್ಲಿ ಇರ್ತಕ್ಕಂತ ಲೆಗಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಸೊ ವಿಧಾನಸಭೆಗಳು, ಸೊ ರಾಷ್ಟ್ರಾಧ್ಯಕ್ಷರ ಮತ್ತು ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಗಳನ್ನು ನಡೆಸುತ್ತದೆ. ಹಾಗೆ ಭಾರತದ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವು ರಾಜ್ಯಗಳ ಪಂಚಾಯತ್ ಮತ್ತು ಪುರಸಭೆಗಳ ಚುನಾವಣೆಗಳನ್ನ ಸಂಬಂಧಿಸುವುದಿಲ್ಲ. ಇದಂದ್ರೆ ಚುನಾವಣೆ ನಡೆಸುವುದಿಲ್ಲ. ಇದಕ್ಕಾಗಿ ಭಾರತದ ಸಂವಿಧಾನವು ಪ್ರತ್ಯೇಕ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಆಯೋಗವನ್ನ ನಿರ್ಮಿಸಿದೆ. ಸೊ ಸಾಂವಿಧಾನಿಕ ನಿಬಂಧನೆಗಳ ಬಗ್ಗೆ ಮಾತನಾಡಬೇಕಾದ್ರೆ ಇದು ಪಾರ್ಟ್ 15 ಅಡಿಯಲ್ಲಿ ಬರುತ್ತದೆ. ಆರ್ಟಿಕಲ್ 324ರಿಂದ 329. ಇದರ ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ರಾಜೀವ್ ಕುಮಾರ್. ಹಾಗಾದ್ರೆ ಇಬ್ಬರು ಎಲೆಕ್ಷನ್ ಕಮಿಷನ್ ಹೊಂದಿದೆ, ದಟ್ ಇಸ್ ಜ್ಞಾನೇಶ್ ಕುಮಾರ್, ಸುಖ್ಬೀರ್ ಸಿಂಗ್ ಸಂಧು. ಸೊ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತುಂಬಾ ಆಪ್ ಗಳನ್ನ ಬಿಡುಗಡೆ ಮಾಡಿದೆ. ಗರುಡ ಆಪ್, ಸಿವಿಜಿಲ್ ಆಪ್, ಎನ್ಫೋರ್ಸ್ ಸಾಫ್ಟ್ವೇರ್ ಆಪ್, ನೋ ಯುವರ್ ಕ್ಯಾಂಡಿಡೇಟ್, ದಟ್ ಇಸ್ KYSC ಆಪ್, ಸಕ್ಷಮ್ ಆಪ್. ಸೊ ಲೋಕಸಭಾ 2024ರ ಐಕಾನ್ ಗಳನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವು ಆಯ್ಕೆ ಮಾಡಿದೆ, ಅಪಾಯಿಂಟ್ಮೆಂಟ್ ಮಾಡಿದೆ. ಸೊ ಡಿಸೇಬಲ್ಡ್ ಐಕಾನ್ ಆಫ್ ದಿ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಅಂದರೆ ಶೀತಲ್ ದೇವಿ. ಸೊ ನ್ಯಾಷನಲ್ ಐಕಾನ್ ರಾಜ್ಕುಮಾರ್ ರಾವ್ ಅಂಡ್ ಸಚಿನ್ ತೆಂಡೂಲ್ಕರ್. ಯೂತ್ ಐಕಾನ್ ಆಯುಷ್ಮಾನ್ ಖುರಾನ್. ಸೊ ಅದರ ಆರ್ಟಿಕಲ್ 324 ಏನಿದೆ, ಚುನಾವಣಾ ಆಯೋಗದಲ್ಲಿ ಸೂಪರಿಂಟೆಂಡೆನ್ಸ್, ಡೈರೆಕ್ಟರ್ ಮತ್ತು ಕಂಟ್ರೋಲ್ ಆಫ್ ಎಲೆಕ್ಷನ್ ಟು ಬಿ ವೆಸ್ಟೆಡ್ ಇನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಂದ್ರೆ ಚುನಾವಣಾ ಆಯೋಗದಲ್ಲಿ ಉಸ್ತುವಾರಿ, ನಿರ್ದೇಶನ ಮತ್ತು ಚುನಾವಣೆಗಳ ನಿಯಂತ್ರಣವು ಆರ್ಟಿಕಲ್ 324 ಅಡಿಯಲ್ಲಿ ನೀಡಲಾಗಿದೆ. ಸೊ ಆರ್ಟಿಕಲ್ 325 ಅಂದ್ರೆ ನೋ ಪರ್ಸನ್ ಟು ಬಿ ಇನ್ಎಲಿಜಿಬಲ್ ಫಾರ್ ಇನ್ಕ್ಲೂಷನ್ or to claim to be included in a special electoral roll on ground of religion, race, caste or sex. ಸೊ ಅಂದ್ರೆ ಆರ್ಟಿಕಲ್ 325 ಹೇಳುತ್ತೆ, ಧರ್ಮ, ಜನಾಂಗ, ಜಾತಿ ಅಥವಾ ಲಿಂಗದ ವಿಶೇಷ ಅಥವಾ ಮತದಾರ ಪಟ್ಟಿ ಆಧಾರ ಮೇಲೆ ಸೇರ್ಪಡೆಗೊಳ್ಳಲು ಅಥವಾ ಯಾವುದೇ ವ್ಯಕ್ತಿ ಅನರ್ಹರಾಗಿರಬಾರದು. ಸೊ ಆರ್ಟಿಕಲ್ 326 ಏನ್ ಹೇಳುತ್ತೆ, ಎಲೆಕ್ಷನ್ ಟು ದಿ ಹೌಸ್ ಆಫ್ ದಿ ಪೀಪಲ್ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಟು ದ ಸ್ಟೇಟ್ ಟು ಬಿ ಬೇಸ್ಡ್ ಆನ್ ಅಡಲ್ಟ್ ಸಫ್ರೇಜ್. ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಲೋಕಸಭೆ ಎಲೆಕ್ಷನ್ಗಳು ಮತ್ತು ವಿಧಾನಸಭೆಯ ಎಲೆಕ್ಷನ್ಗಳು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮೇಲೆ ನಡೆಯುತ್ತವೆ ಎಂಬುದು ಆರ್ಟಿಕಲ್ 325(6) ಅಲ್ಲಿ ನಮೂದಿಸಲಾಗಿದೆ. ಸೊ ಆರ್ಟಿಕಲ್ 327 ಪವರ್ ಆಫ್ ಪಾರ್ಲಿಮೆಂಟ್ ಟು ಮೇಕ್ ಅ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಎಲೆಕ್ಷನ್ ಟು ಲೆಗಿಸ್ಲೇಚರ್. ಅಂದರೆ ಶಾಸನ ಸಭೆಗೆ ಆರ್ಟಿಕಲ್ 328 ಏನಿರುತ್ತೆ, ಅಂತ ಶಾಸಕಾಂಗ ಚುನಾವಣೆಗೆ ಸಂಬಂಧಿಸಿದ ನಿಬಂಧನೆಗಳು ಮಾಡಲು ರಾಜ್ಯ ಶಾಸಕಾಂಗ ಅಧಿಕಾರಕ್ಕೆ ನೀಡಲಾಗಿದೆ, ಪಾರ್ಲಿಮೆಂಟ್ಗೆ. ಸೊ ಇಲ್ಲಿ ಯಾವುದೇ ವಿಧಾನಸಭೆಗಳ ಇಲೆಕ್ಷನ್ ಗೆ ಸಂಬಂಧಿತ ಕಾನೂನುಗಳನ್ನ ನಿರ್ವಹಿಸುವ ಅಧಿಕಾರ ಭಾರತದ ಸಂಸತ್ತಿಗಿದೆ ಎಂಬುದು ಆರ್ಟಿಕಲ್ 328 ಅಡಿಯಲ್ಲಿ ನೋಡುತ್ತದೆ. ಸೊ ಆರ್ಟಿಕಲ್ 329 ಏನ್ ಹೇಳುತ್ತೆ, ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪಕ್ಕೆ ತಡೆ ಮಾಡಿ, ಅಂದ್ರೆ ಬಾರ್ ಟು ಇಂಟರ್ಫರೆನ್ಸ್ ಬೈ ಕೋರ್ಟ್ಸ್ ಇನ್ ಎಲೆಕ್ಟೋರಲ್ ಮ್ಯಾಟರ್. ಸೊ ಯಾವುದೇ ತರ ಚುನಾವಣಾ ಎಲೆಕ್ಷನ್ ಗಳಿಗೆ ಸಂಬಂಧಿಸಿದಂತ ಒಂದು ಅರ್ಜಿಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಆದ್ರೂ ಬಂದ್ರೆ ಅವುಗಳ ಮೇಲೆ ಯಾವುದೇ ತರಹದ ತೀರ್ಪನ್ನ ನೀಡುವಂತಿಲ್ಲ ಎಂಬುದು ಆರ್ಟಿಕಲ್ 329 ಹೇಳುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಗಳಿದ್ರೆ, 16ನೇ ಹಣಕಾಸು ಆಯೋಗದ ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಮೆಂಬರ್ ಆಫ್ ದಿ 16th ಫೈನಾನ್ಸ್ ಕಮಿಷನ್? ಅರವಿಂದ್ ಪನಗರಿಯಾ, ಮನೋಜ್ ಪಂಡಾ, ಆನಿ ಜಾರ್ಜ್ ಮ್ಯಾಥ್ಯೂ, ದೆನ್ ಅಜಯ್ ನಾರಾಯಣ್ ಜಾ, ಸೌಮ್ಯಕಾಂತಿ ಘೋಷ್. ಸೊ ಗಳಿದ್ರೆ ಸರಿಯಾದ ಉತ್ತರ ಮನೋಜ್ ಪಾಂಡಾ ಅವರು 16ನೇ ಹಣಕಾಸು ಆಯೋಗದ ಫುಲ್ ಟೈಮ್ ಮೆಂಬರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಇದರಲ್ಲಿ ಅರವಿಂದ್ ಪನಗರಿ ಇವರು 16ನೇ ಆಯೋಗದ ಚೇರ್ಮನ್ ಆಗಿದ್ದಾರೆ. ಸೊ ಆನಿ ಜಾರ್ಜ್ ಮ್ಯಾಥ್ಯೂ, ಅಜಯ್ ನಾರಾಯಣ್ ಜಾ ಇಬ್ಬರು ಕೂಡ ಫುಲ್ ಟೈಮ್ ಮೆಂಬರ್ ಆಗಿದ್ದಾರೆ. ಸೌಮ್ಯಕಾಂತಿ ಘೋಷ್ ಇವರು ಅಂದ್ರೆ ಆಪ್ಷನ್ 5 ಇವರು ಪಾರ್ಟ್ ಟೈಮ್ ಮೆಂಬರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಜನವರಿಯಲ್ಲಿ ಇವರು ಅಪಾಯಿಂಟ್ಮೆಂಟ್ ಮಾಡಲಾಗಿತ್ತು, ಬಟ್
ಇಲ್ಲಿ ನೋಡಿ ಗೆಳೆಯರೆ, ಸೊ ದ ಅಪಾಯಿಂಟ್ಮೆಂಟ್ ಆಫ್ ಫಂಡಾ ಕೇಮ್ ಆಫ್ಟರ್ ದಿ ಅರ್ಥ ಗ್ಲೋಬಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಿರಂಜನ್ ರಾಜ್ಯಾಧ್ಯಕ್ಷರು ಎಕ್ಸ್ಪ್ರೆಸ್ಡ್ ಹಿಸ್ ಇನ್ಅಬಿಲಿಟಿ ಟು ಜಾಯಿನ್ ದ ಕಮಿಷನ್. ಸೊ ಇವ್ರು ಹೇಳಿದ್ರು ಐ ಡೋಂಟ್ ನಾನು ಜಾಯಿನ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಇವರ ಜಾಗದಲ್ಲಿ ನಿರಂಜನ್ ರಾಜ್ಯಾಧ್ಯಕ್ಷರ ಜಾಗದಲ್ಲಿ ಮನೋಜ್ ಪಾಂಡಾ ಅವರನ್ನ ಮತ್ತೆ ಚೀಫ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರನ್ನ ನಿನ್ನೆ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿದ್ರು. ಸರಿ, ಇಲೆಕ್ಷನ್ ಕಮಿಷನ್ ಇಲ್ಲ. ಸೊ ಫೈನಾನ್ಸ್ ಕಮಿಷನ್ ಅವರಿಗೆ 16ನೇ ಫೈನಾನ್ಸ್ ಕಮಿಷನ್ ಚೇರ್ಡ್ ಬೈ ಅರವಿಂದ್ ಖರ್ಗೆ ಹ್ಯಾಸ್ 4 members. The government has appointed, cabinet appointed as economist Manoj Panda as a member of the 16th Finance Commission. The 16th Finance Commission chaired by Arvind Khurge has 4 members. Former Expenditure Secretary Ajay Narayan Jha, so yaru Ajay Narayan Jha, and retired bureaucrat Annie George Matthew are a full-time members of the commission. And while SBI Group Chief Economic Advisor Soumya Kanti Ghosh is a part-time member. So Soumya Kanti Ghosh is SBI Group Chief Economic Advisor. Ajay Narayan Jha ivaru former expenditure secretary. Annie George Matthew ivaru retired bureaucrat. ಈಗ ಇವರು ಎಕನಾಮಿಸ್ಟ್ ಮನೋಜ್ ಪಾಂಡಾ, ಸೊ ಹೆಡೆಡ್ ಬೈ ಅರವಿಂದ್ ಪನ್ಗರಿಯಾ. ಹಾಗಾದ್ರೆ ಫೈನಾನ್ಸ್ ಕಮಿಷನ್ ಬಗ್ಗೆ ನೋಡೋಣ ಗೆಳೆಯರೆ. ಫೈನಾನ್ಸ್ ಕಮಿಷನ್ ಹಣದ ಹಣಕಾಸು ಆಯೋಗ ಸಂವಿಧಾನದ 220ನೇ ವಿಧಿ ಅಡಿಯಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಪನ್ಮೂಲಗಳ ವಿತರಣೆ ಕುರಿತು ಶಿಫಾರಸುಗಳನ್ನ ಮಾಡಲು ಸಾಂವಿಧಾನಿಕ ಸಂಸ್ಥೆ. ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅವಧಿಯು ಫೈನಾನ್ಸಿಯಲ್ ಈಗ ಏನು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಇವರು 2025 ಒಂದು ರಿಪೋರ್ಟ್ ಅನ್ನ ಪ್ರೆಸಿಡೆಂಟ್ ಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅದು 2027ರಿಂದ ನೆಕ್ಸ್ಟ್ 5 ವರ್ಷಗಳವರೆಗೆ ರಾಜ್ಯಗಳಿಗೆ ಮತ್ತು ಕೇಂದ್ರದ ನಡುವಿನ ತೆರಿಗೆ ಆದಾಯದ ವಿತರಣೆಯನ್ನು ವ್ಯಾಖ್ಯಾನಿಸುವ ಕಾರ್ಯವನ್ನು ಇದು ಹೊಂದಿದೆ. ಸೊ ಸಂಯೋಜನೆ ಒಟ್ಟು ಪ್ರಸ್ತುತ ಅಂದ್ರೆ ಕಂಪೋಸಿಷನ್ ಎಂದು ಕರಿತೀವಿ. ಒಬ್ಬರು ಚೇರ್ಮನ್ ಮತ್ತು 4 ಸದಸ್ಯರು. ಔಟ್ ಆಫ್ 4 members 3 members are full time members and 1 member is a part time member. ಸೊ ಇವರನ್ನೆಲ್ಲರನ್ನ ಅಪಾಯಿಂಟ್ಮೆಂಟ್ ಮಾಡೋದು ಯಾರು? ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಸೊ ಇವರ ಅಧಿಕಾರಾವಧಿ ಇವರ ಅಧಿಕಾರ ಅವಧಿಯು ಆಯೋಗದ ಸದಸ್ಯರನ್ನು ಅಧ್ಯಕ್ಷ ಆದೇಶದಲ್ಲಿ ನಿರ್ಧರಿಸಪಡಿಸುವ ಅವಧಿ. ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಅಪಾನ್ ಪ್ರೆಸಿಡೆಂಟ್. So if presidents may be given 2 years of term, 3 years term, 5 years term. So it consists of chairman and 4 others, all appointed by the president. The member of the commissions are appointed for the duration specified in a presidential order. Suppose president are ಹೇಳಿದ್ರು, so part-time members should be worked as 2 years only. So then they should be worked as only 2. There is no mentioned in the constitution about their tenure. So constitutionally ಇವರ tenure ಬಗ್ಗೆ ಮೆನ್ಷನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಇಟ್ಸ್ ಓನ್ಲಿ ಡಿಪೆಂಡ್ ಬೈ ಆರ್ ಡಿಸೈಡೆಡ್ ಬೈ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಸೊ ಇವರು ರಿಅಪಾಯಿಂಟ್ಮೆಂಟ್ ಎಲಿಜಿಬಲ್ ಇದ್ದಾರೆ. ಎಸ್ ಗೆಳೆಯರೆ, ಇವರು ಫೈನಾನ್ಸ್ ಕಮಿಷನ್ ಮೆಂಬರ್ ರಿಅಪಾಯಿಂಟ್ಮೆಂಟ್ ಗೋಸ್ಕರ ಎಲಿಜಿಬಲ್ ಇದ್ದಾರೆ. ಸೊ ಕ್ವಾಲಿಫಿಕೇಶನ್ ನೋಡ್ಬೇಕಂದ್ರೆ ಗೆಳೆಯರೆ, ಸೊ ಈ ಅಧಿಕಾರಗಳ ಆಧಾರದ ಮೇಲೆ ಸದಸ್ಯರು ನೇಮಿಸಲು ಸಂಪತ್ತಿಗಳ ವಿಶೇಷಗಳು ಹೊಂದಿದೆ. ಸೊ ಅಧ್ಯಕ್ಷರು ಸಾರ್ವಜನಿಕ ವ್ಯವಹಾರಗಳನ್ನ ಅನುಭವ ಹೊಂದಿರಬೇಕು. ಆದ್ರೆ ಇತರ 4 ಸದಸ್ಯರು ಈ ಕೆಳಗಿನ ಮಾನದಂಡಗಳಿಂದ. ಸೊ ಇದರಲ್ಲಿ ಗೆಳೆಯರೆ ಹೈಕೋರ್ಟ್ ಜಡ್ಜ್ ಇದು ಆರ್ 1 ಕ್ವಾಲಿಫೈಡ್ ಟು ಬಿ ಬಿಕಮ್ 1. ಸೊ ಯಾರು ಹೈಕೋರ್ಟ್ ಜಡ್ಜ್ ಆಗಿ ಕ್ವಾಲಿಫಿಕೇಶನ್ ಹೊಂದಿರಬೇಕು. ಇಂಡಿವಿಜುವಲ್ ಹ್ಯಾವಿಂಗ್ ಸ್ಪೆಸಿಫೈಡ್ ನಾಲೆಜ್ ಆಫ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಆಫ್ ದಿ ಗವರ್ಮೆಂಟ್. ಅಂದ್ರೆ ಸರ್ಕಾರದ ಹಣಕಾಸು ಮತ್ತು ಕಾಶಿಗಳ ವಿಶೇಷ ಜ್ಞಾನವನ್ನ ಹೊಂದಿರುವ ವ್ಯಕ್ತಿ. ಅದಕ್ಕೆ ನೋಡಿ ಜಾ ಅವರು ಫೈನಾನ್ಸಿಯಲ್ ಸೆಕ್ರೆಟರಿ ಆಗಿದ್ದರು. ಸೊ ಹಣಕಾಸಿನ ವಿಷಯಗಳು ಮತ್ತು ಆಡಳಿತದಲ್ಲಿ ಅನುಭವವನ್ನು ಹೊಂದಿರುವ ವ್ಯಕ್ತಿ ದಟ್ ಇಸ್ ಎಕನಾಮಿಕಿಸ್ಟ್ ಮನೋಜ್ ಪಾಂಡಾ ಅವರು. ಸೊ ಅರ್ಥಶಾಸ್ತ್ರದ ವಿಶೇಷ ಜ್ಞಾನವನ್ನ ಹೊಂದಿರುವ ವ್ಯಕ್ತಿ ದಟ್ ಇಸ್ ಪರ್ಸನ್ ಹೂ ಹ್ಯಾಸ್ ಅ ಸ್ಪೆಷಲ್ ನಾಲೆಜ್ ಆಫ್ ಎಕನಾಮಿಕ್ಸ್. ಸೊ ಇವರನ್ನ ಯಾವ ತರ ರಿಮೂವ್ ಮಾಡಬಹುದು? ಇಫ್ ದೇ ಆರ್ ಫೌಂಡ್ ಟು ಬಿ ಅನ್ಸೌಂಡ್ ಮೈಂಡ್, ದಟ್ ಇಸ್ ಅವರು ಅಸ್ವಸ್ಥ ಮನಸ್ಸಿನ ಒಂದು ಕಂಡು ಬಂದಲ್ಲಿ. ಇಫ್ ದೇ ಆರ್ ಇನ್ವಾಲ್ವ್ಡ್ ಇನ್ ವೈಲ್ ಆಕ್ಟ್, ಅವರ ಹೀನ ಕೃತ್ಯದಲ್ಲಿ ಭಾಗಿಯಾಗಿದ್ದಲ್ಲಿ. ಇಫ್ ದೇರ್ ಆಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅಂದ್ರೆ ಹಿತಾಸಕ್ತಿ ಸಂಘರ್ಷವಿದ್ದಲ್ಲಿ ಇವರನ್ನ ಅವರ ಪದಸ್ಥಾನದಿಂದ ಪದಚ್ಯುತಿಗೊಳಿಸಬಹುದು. ಸೊ ಪದಚ್ಯುತಿಗೊಳಿಸುವರು ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಗಳಿರೆ, ಹಿರಿಯ ರಾಷ್ಟ್ರೀಯ ಮಹಿಳಾ ಹಾಕಿ ತಂಡದ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದರು? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಕೋಚ್ ಆಫ್ ದಿ ಸೀನಿಯರ್ ನ್ಯಾಷನಲ್ ವುಮೆನ್ ಹಾಕಿ ಟೀಮ್? ಹರಿಂದರ್ ಸಿಂಗ್, ಹಾರ್ದಿಕ್ ಸಿಂಗ್, ಅಶೋಕ್ ಕುಮಾರ್ ಹಾಗೂ ಸಲೀಂ ಟೇಟೆ. ಸೊ ಸರಿಯಾದ ಉತ್ತರಗಳೇನೆ ಹರಿಂದರ್ ಸಿಂಗ್. ಹರೀಂದರ್ ಸಿಂಗ್ ಅವರು ಹರೀಂದರ್ ಸಿಂಗ್ ಅವರು ಕೋಚ್ ಆಫ್ ದ ಸೀನಿಯರ್ ನ್ಯಾಷನಲ್ ವುಮೆನ್ಸ್ ಹಾಕಿ ಟೀಮ್, ನಾಟ್ ಅ ಮೇನ್ಸ್ ಹಾಕಿ ಟೀಮ್. ಇವರು ಹಿರಿಯ ರಾಷ್ಟ್ರೀಯ ಮಹಿಳಾ ತಂಡದ ಹಾಕಿ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಹಾರ್ದಿಕ್ ಸಿಂಗ್ ಅವರು ಈ ಹಾಕಿ ಇಂಡಿಯಾ 2023 ಪ್ರಶಸ್ತಿಯಲ್ಲಿ ದ ಬೆಸ್ಟ್ ಮೇಲ್ ಪ್ಲೇಯರ್ ಆಫ್ ದಿ ಅವಾರ್ಡ್ ಅನ್ನು ಕೂಡ ತಮ್ಮ ಮಡಿಗೇರಿಸಿದ್ದಾರೆ. ಅಶೋಕ್ ಕುಮಾರ್ ಇವರು ಲೈಫ್ ಟೈಮ್ ಧ್ಯಾನಚಂದ್ರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೂಡ ಪಡೆದಿದ್ದಾರೆ. ಸಲೀಂ ಟೇಟೆ ಬೆಸ್ಟ್ ವುಮೆನ್ ಆಫ್ ದಿ ಹಾಕಿ ಪ್ಲೇಯರ್ ಅಂತ ಕೂಡ ಇವರು ತಮ್ಮ ಈ ವರ್ಷ ಪಡೆದುಕೊಂಡಿದ್ದಾರೆ. ಸೊ ಹಾಗಾದ್ರೆ ನೋಡೋಣ ಗೆಳೆಯರೆ. ಸೊ ಫಾರ್ಮರ್ ಇಂಡಿಯನ್ ಹಾಕಿ ಪ್ಲೇಯರ್ ಅಂಡ್ ದ್ರೋಣಾಚಾರ್ಯ ಅವಾರ್ಡ್ ಇವರು ಹರೀಂದರ್ ಸಿಂಗ್ ಅವರು ಕೂಡ ಇವರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಇದೆ. ಹರೀಂದರ್ ಸಿಂಗ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಬೈ ಹಾಕಿ ಇಂಡಿಯಾ ಆಸ್ ದ ಕೋಚ್ ಆಫ್ ದಿ ಸೀನಿಯರ್ ನ್ಯಾಷನಲ್ ವುಮೆನ್ಸ್ ಹಾಕಿ ಟೀಮ್ ಅಕಾರ್ಡಿಂಗ್ ಟು ನ್ಯೂಸ್ ಪೇಪರ್. ಹಿ ವಿಲ್ ಬಿ ಅಪಾಯಿಂಟೆಡ್ ಕೋಚ್ ಅಂಟಿಲ್ 2028 ಲಾಸ್ ಏಂಜಲಸ್ ಒಲಿಂಪಿಕ್ಸ್. ಸೊ ಗೆಳೆಯರೆ, ಈ ವರ್ಷದ ಒಲಿಂಪಿಕ್ಸ್ ಅಲ್ಲಿ ನಡೆದಿದೆ, ಪ್ಯಾರಿಸ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾದ್ರೆ 2028ರ ಒಲಿಂಪಿಕ್ಸ್ ಅಲ್ಲಿ ನಡೆದಿದೆ ಲಾಸ್ ಏಂಜಲಸ್ ನಲ್ಲಿ.
ನೆನ್ಪಿಡಿಯಿರಿ. ಸೊ ಹರೀಂದರ್ ಸಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಇವರು 1995 ತಮ್ಮ ಕರಿಯರ್ ಅನ್ನ ಫ್ರೆಂಚ್ ಕ್ಲಬ್ ನಲ್ಲಿ ಹೆಡ್ ಕೋಚ್ ಆಗಿ ಲಿಯಾನೆಲ್ ಜೂನ್ ತಂಡದೊಂದಿಗೆ ಹಾಕಿ ತರಬೇತುದಾರರಾಗಿ ನೇಮಕಗೊಂಡರು. ಹಾಗೆ 2014ರಲ್ಲಿ ಇವರನ್ನ ಭಾರತೀಯ ಪುರುಷರ ಜೂನಿಯರ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಮಾಡಿದರು. ಇವರ ಅಂಡರ್ ಗೈಡೆನ್ಸ್ ಅಲ್ಲಿ 2016ರಲ್ಲಿ ಲಖನೌನಲ್ಲಿ ನಡೆದ ಪುರುಷರ ಜೂನಿಯರ್ ಅಲ್ಲಿ ವಿಶ್ವಕಪ್ ಕೂಡ ಗೆದ್ದರು. ಸೊ 2017ರಲ್ಲಿ ಇವರನ್ನ ಹಿರಿಯ ರಾಷ್ಟ್ರೀಯ ಮಹಿಳಾ ತಂಡದ ಮುಖ್ಯ ಕೋಚ್ ಆಗಿ ಮತ್ತೆ ನೇಮಕ ಮಾಡಿದರು. ಇವರ ಗೈಡೆನ್ಸ್ ಅಲ್ಲಿ ಜಪಾನಿನ ಗಿಪುನಲ್ಲಿ ಕಕಮಿಯಾಗಾದಲ್ಲಿ ನಡೆದಿರತಕ್ಕಂತ 2017ರ ಏಷ್ಯಾ ಕಪ್ ನಲ್ಲಿ ಚಿನ್ನದ ಪದಕವನ್ನು ಕೂಡ ಗೆದ್ದಿದ್ದರು. ಸೊ 2018ರಲ್ಲಿ ಇವರು ಮತ್ತೆ ಮೇನ್ಸ್ ಪುರುಷ ತಂಡದ ಮುಖ್ಯ ತರಬೇತುಗಾರರಾಗಿ ಆಯ್ಕೆ ಮಾಡಿದರು. ಸೊ ಇವರ ತಂಡದಲ್ಲಿ ಭಾರತ ತಂಡವು ಇಂಡಿಯನ್ ಮೇನ್ಸ್ ಹಾಕಿ ಟೀಮು 2018 ನಡೆದಿರತಕ್ಕಂಥ ಭುವನೇಶ್ವರದಲ್ಲಿ 2018ರಲ್ಲಿ ನಡೆದ ಪುರುಷರ ವಿಶ್ವಕಪ್ ನಲ್ಲಿ 5ನೇ ಸ್ಥಾನವನ್ನ ಗಳಿಸಿತು. ಹಾಗಾದ್ರೆ 2018ರ ಪುರುಷರ ವಿಶ್ವಕಪ್ ಎಲ್ಲಿ ನಡೆದಿತ್ತು? ಭುವನೇಶ್ವರದಲ್ಲಿ ನಡೆಯಿತು. ಸೊ ಬ್ರೇಡಾ ನೆದರ್ಲ್ಯಾಂಡ್ಸ್ ಅವರು ಭಾರತೀಯ ಪುರುಷರ ತಂಡವು 2018 ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಎಲ್ಲಿ ನಡೆದಿತ್ತು? ಬ್ರೇಡಾ ನೆದರ್ಲ್ಯಾಂಡ್ ಅಲ್ಲಿ. ಸೊ 2018ರಲ್ಲಿ ನಡೆಯಿತು. ಅಲ್ಲಿ ಕೂಡ ಬೆಳ್ಳಿಯ ಪದಕವನ್ನು ಕೂಡ ಗೆದ್ದುಕೊಂಡರು. 2018ರಲ್ಲಿ ನಡೆದ ಏಷ್ಯನ್ ಕಪ್ ನಲ್ಲಿ ಅಂದ್ರೆ ಜಕಾರ್ತದಲ್ಲಿ ನಡೆದ ಏಷ್ಯನ್ ಅಲ್ಲಿ ಕೂಡ ಕಂಚಿನ ಪದಕವನ್ನ ಗೆದ್ದುಕೊಂಡರು. ಆದ್ರೆ 2018ರಿಂದ 2019 ಜನವರಿವರೆಗೆ ಮೇನ್ಸ್ ಟೀಮ್ ಅವು ಕಳಪೆ ಪ್ರದರ್ಶನ ನೀಡುವುದರಿಂದ ಇವರಿಂದ ಆ ಪದದಿಂದ ತೆಗೆದುಹಾಕಲಾಯಿತು. 2019ರಲ್ಲಿ ಹಾಕಿ ಇಂಡಿಯಾದಿಂದ ತೆಗೆದುಹಾಕಲಾಯಿತು. ಸೊ 2021ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾದಲ್ಲಿ ಪುರುಷರ ಹಾಕಿ ತಂಡದ ಮುಖ್ಯ ಕೋಚ್ ಆಗಿ ಮತ್ತೆ ನೇಮಕಗೊಂಡರು. ಸೊ ಈಗ ಪ್ರೆಸೆಂಟ್ಲಿ ಇವರು ಹರೀಂದರ್ ಸಿಂಗ್ ಅವರು ಮಹಿಳಾ ತಂಡದ ಮುಖ್ಯ ಕೋಚ್ ಆಗಿ ಸೀನಿಯರ್ ಮೇನ್ಸ್ ಟೀಮ್ ನ ಮುಖ್ಯ ಕೋಚ್ ಆಗಿ ಇವರು ಈಗ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಸೊ ಪ್ರಸ್ತುತ ಪುರುಷರ ಹಾಕಿ ತಂಡದ ಮುಖ್ಯ ಕೋಚ್ ಯಾರು? ಕ್ರೇಗ್ ಫುಲ್ಟನ್. ಹಾಗಾದ್ರೆ ಹಾಕಿ ಇಂಡಿಯಾದ ಅಧ್ಯಕ್ಷರು ಯಾರು? ದಿಲೀಪ್ ಟರ್ಕಿ. ಹಾಕಿ ಇಂಡಿಯಾ ಬಗ್ಗೆ ನೋಡೋಣ ಗೆಳೆಯರೆ. ಸೊ ಅಂತಾರಾಷ್ಟ್ರೀಯ ಹಾಕಿ ಇಂಡಿಯಾ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಸ್ಥಾಪನೆ 2024. ಮುಖ್ಯ ಕಚೇರಿ ಲಾಸೆನ್ನೆ ಸ್ವಿಟ್ಜರ್ಲ್ಯಾಂಡ್. ಈಗ ಪ್ರಸ್ತುತ ಹೆಡ್ ಆಗಿರೋದು ಮೊಹಮ್ಮದ್ ತಯ್ಯಬ್ ಇಕಾರಂ. ಸೊ ಹಾಕಿ ಕಪ್ ಮತ್ತು ಟ್ರೋಫೀಸ್ ಕೇಳ್ತಾರೆ ಗೆಳೆಯರು ಪ್ರೆಸೆಂಟ್ ಅಲ್ಲಿ. ಸೊ ಇದು ಯಾವ ಟ್ರೋಫಿಗೆ ಸಂಬಂಧಿಸಿದೆ? ವೆಲ್ಲಿಂಗ್ಟನ್ ಕಪ್, ಎಸಾಂಡ್ರೆ ಚಾಂಪಿಯನ್ಸ್ ಕಪ್, ರೆನ್ ಫ್ರಾಂಕ್ ಟ್ರೋಫಿ, ಆಗಾ ಖಾನ್ ಕಪ್, ಬೇಟನ್ ಕಪ್, ಬಾಂಬೆ ಗೋಲ್ಡ್ ಕಪ್, ಧ್ಯಾನ್ ಚಂದ್ ಟ್ರೋಫಿ, ಮಹಾರಾಜಾ ರಂಜಿತ್ ಸಿಂಗ್ ಗೋಲ್ಡ್ ಕಪ್, ಲೇಡಿ ರತನ್ ಟಾಟಾ ಟ್ರೋಫಿ, ಸೊ ಇದು ಎಲ್ಲವೂ ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಇದು ಇವತ್ತಿನ ಮುಖ್ಯ ಸೀನಿಯರ್ ವುಮೆನ್ಸ್ ಟೀಮ್ ಹೆಡ್ ಕೋಚ್ ಅಂಡ್ ರಿಲೇಟೆಡ್ ಟು ಹಾಕಿ ಅಂಡ್ ಹಾಕಿ ಟೀಮ್ಸ್ ಅಂಡ್ ದೇರ್ ಹರೀಂದರ್ ಸಿಂಗ್ ಆಫ್ ಕರಿಯರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ನೋಡಿ ಗೆಳೆಯರೆ, ICC ವುಮೆನ್ ಪ್ಲೇಯರ್ ಆಫ್ ದಿ ಮಂತ್ ಯಾರು ತಮ್ಮ ಮುಡಿಗೇರಿಸಿದ್ದಾರೆ? ಆಶೆ ಗಾರ್ಡ್ನರ್, ಮಯಾ ಬೌಚಿಯರ್, ಅಮೆಲಿಯಾ ಕರ್, ಸೋಫಿ ಡಿವ್ಯಾನ್. ಸೊ ಸರಿಯಾದ ಉತ್ತರ ಗೆಳೆಯರೆ ಮಾಯಿ ಬೌಚಿಯರ್ ಅವರು ಮಾರ್ಚ್ ತಿಂಗಳ ಒಂದು ICC ವುಮೆನ್ ಪ್ಲೇಯರ್ ಆಫ್ ದಿ ಮಂತ್ ಎಂದು ನೋಡಿದ್ವಿ. ಇವರಿಗೆ ಮಾಯಿ ಬೌಚರ್ ಇಂಗ್ಲೆಂಡ್ ಫ್ರಮ್ 223 runs were scored in this month, last month. So that's why for her ICC women's recognized as a player of the March month. So ಗೆಳೆಯರೆ ICC ಮೇನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಜನವರಿಯಲ್ಲಿ ಸಾಮರ್ ಜೋಸೆಫ್ ವೆಸ್ಟ್ ಇಂಡೀಸ್ ತಂಡದ ಕ್ರಿಕೆಟಿಗ, ಫೆಬ್ರವರಿಯಲ್ಲಿ ಯಶಸ್ವಿ ಜೈಸ್ವಾಲ್ ಭಾರತದ, ಕಮಿನು ಮೆಂಡಿಸ್ ಶ್ರೀಲಂಕಾದವರು, ಮಾರ್ಚ್ ಅಲ್ಲಿ ICC ಮೇನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಅಂತ. ಸೊ ICC ವುಮೆನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಜನವರಿಯಲ್ಲಿ ಆಮಿ ಹಂಟರ್ ಐರ್ಲೆಂಡ್, ಫೆಬ್ರವರಿಯಲ್ಲಿ ಅನಾಬೆಲ್ ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರೇಲಿಯಾ, ಮಾರ್ಚ್ ಅಲ್ಲಿ ಮೈಯಾ ಬೌಚರ್ ಇಂಗ್ಲೆಂಡ್. ಸೊ ಅಬೌಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ನೋಡಬೇಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದು ಸ್ಥಾಪನೆ 1909 ಎಲ್ಲಿ ನಡೆಯಿತು? ದುಬೈನಲ್ಲಿ. ರೀಪ್ರೆಸೆಂಟಿಂಗ್ ದ 108 ಮೆಂಬರ್ಸ್. ICC ಹಾಲ್ ಆಫ್ ದಿ ಫೇಮ್ 2023 ಯಾರಿಗೆ ಕೊಟ್ಟಿದೆ? ವೀರೇಂದರ್ ಸೆಹ್ವಾಗ್. ಸೊ ಚೇರ್ಮನ್ ಯಾರು? ಗ್ರೆಗ್ ಬಾರ್ಕ್ಲೆ ಫ್ರಮ್ ನ್ಯೂಜಿಲೆಂಡ್. ಸೊ ಹಾಗಾದ್ರೆ ನೋಡೋಣ, ITT ಮದ್ರಾಸ್ ಶಾಸ್ತ್ರ ರಾಪಿಡ್ ಫೀಡೆ ರೇಟೆಡ್ ಚೆಸ್ ಪಂದ್ಯಾವಳಿ ಯಾವ ಆವೃತ್ತಿಯನ್ನ ಆಯೋಜಿಸಿತ್ತು? ಎಷ್ಟನೇ ಆವೃತ್ತಿಯನ್ನ ಆಯೋಜಿಸಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ. ಸೊ 8ನೇ ಆವೃತ್ತಿ, 9ನೇ ಆವೃತ್ತಿ, 6ನೇ ಆವೃತ್ತಿ, 10ನೇ ಆವೃತ್ತಿ. ಸರಿಯಾದ ಉತ್ತರ 6ನೇ ಆವೃತ್ತಿ. ಸರಿಯಾದ ಉತ್ತರಗಳೇ 6ನೇ ಆವೃತ್ತಿಯು IIT ಮದ್ರಾಸ್ ಹೋಸ್ಟ್ ದಿ ಎಡಿಷನ್ ಆಫ್ ದಿ ಶಾಸ್ತ್ರ ರಾಪಿಡ್ ಫಿಡೆರೇಟೆಡ್ ಚೆಸ್. ಸೊ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಬಗ್ಗೆ ಮಾತನಾಡಬೇಕೆಂದರೆ ಇದರ ಸ್ಥಾಪನೆಯು ಎಲ್ಲಿ ನಡೆಯಿತು? ಪ್ಯಾರಿಸ್, ಫ್ರಾನ್ಸ್ ಅಲ್ಲಿ. ಎಷ್ಟನೇ? 1924ರಲ್ಲಿ. ಪ್ರಸ್ತುತ ಇದರ ಮುಖ್ಯ ಕಚೇರಿಯು ಲಾಸೆನ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಸೊ ಪ್ರೆಸಿಡೆಂಟ್ ಆರ್ಕಿಡಿ ವರ್ಕೋಚ್. ಸೊ ವೈಸ್ ಪ್ರೆಸಿಡೆಂಟ್ ವಿಶ್ವನಾಥ್ ಆನಂದ್. ಸೊ ವಿಶ್ವನಾಥ್ ಆನಂದ್ ಅವರ ಬಗ್ಗೆ ಮಾತನಾಡಬೇಕೆಂದರೆ ಇವರು ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ. ಇವರಿಗೆ ಲೈಟನಿಂಗ್ ಕಿಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಬುಕ್ ಇವರು ಬರೆದಿರ್ತಕ್ಕಂಥ ಆತ್ಮಚರಿತ್ರೆ ಮೈಂಡ್ ಮಾಸ್ಟರ್. ಇವರು ಪ್ರಪ್ರಥಮ ಬಾರಿ ಇವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ಪ್ರಥಮ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಥಮ ಪ್ರಶಸ್ತಿ ಗೆದ್ದವರು ಯಾರು? ಅವರೇ ವಿಶ್ವನಾಥ್ ಆನಂದ್. ಸೊ ಈಗ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನ ಮೇಜರ್ ಧ್ಯಾನಚಂದ್ ಅವಾರ್ಡ್ ಅನ್ನ ಕೂಡ
ರಿನೇಮ್ ಮಾಡಲಾಗಿದೆ. ಸೊ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ ದಟ್ ಇಸ್ ಡಿ ಗುಕೇಶ್. ಚೆಸ್ ವರ್ಲ್ಡ್ ಕಪ್ 2023 ಎಲ್ಲಿ ನಡೆದಿತ್ತು ಗೆಳೆಯರೆ? ಬಾಕು ಅಜರ್ಬೈನ್ ಅಲ್ಲಿ. ಹಾಗಾದ್ರೆ ಅಲ್ಲಿರ್ತಕ್ಕಂತ ವಿನ್ನರ್ ಮ್ಯಾಗ್ನಸ್ ಕಾರ್ಲ್ಸನ್, ರನ್ನರ್ ಅಪ್ ಆರ್ ಪ್ರಜ್ಞಾನಂದ ಭಾರತಿ ಅವರು. ವರ್ಲ್ಡ್ ಚೆಸ್ ಡೇ 20 ಜುಲೈ. ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ ದಟ್ ಇಸ್ ಎಸ್ ವಿಜಯಲಕ್ಷ್ಮಿ. ಚೆಸ್ ಅಕಾಡೆಮಿ, ಫಸ್ಟ್ ಚೆಸ್ ಅಕಾಡೆಮಿ ಇನ್ ಇಂಡಿಯಾ ಭುವನೇಶ್ವರ್. ಫಿಡೆ ಚೆಸ್ ಒಲಿಂಪಿಯಾಡ್ 2022 ನಲ್ಲಿ ನಡೆದು ಚೆನ್ನೈ. ಹಾಗಾದ್ರೆ 2024 ನಲ್ಲಿ ಫಿಡೆ ಚೆಸ್ ಒಲಿಂಪಿಕ್ ಎಲ್ಲಿ ನಡೀತು ಎಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸರಿಯಾದ ಉತ್ತರಿಗೆ ನಾನು ಹಾರ್ಟ್ ಕೊಡ್ತೀನಿ, ಅಂದ್ರೆ ಇದರ ಅರ್ಥ ಸರಿಯಾದ ಅರ್ಥ. ಸೊ ಗೆಳೆಯರೆ, ಇಷ್ಟು ಹೇಳ್ತಾ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ದೇ ಕ್ಯಾನ್ ಕಮ್ ಟು ನೋ ಅವರ್ ಇನಿಷಿಯೇಟಿವ್ ಅಂಡ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನಮ್ಗೆ ಗೊತ್ತಾಗಿದೆ, ಓಕೆ ನಾವು ಮಾಡ್ತಿರ್ತಕ್ಕಂಥ ಪ್ರಯತ್ನ, ನಾವು ಹಾಕ್ತಿರ್ತಕ್ಕಂಥ ಎಫರ್ಟ್ ನಿಮಗೆ ಇಷ್ಟ ಆಗ್ತಿದೆ. ಸೊ ನಮಗೂ ಇನ್ನು ಮೋಟಿವೇಶನ್ ಸಿಗುತ್ತೆ ಈ ತರ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ. ನಿಮಗೆ ಏನಾದ್ರು ಸೆಪರೇಟ್ ವಿಡಿಯೋಸ್ ಯಾವ್ದಾದ್ರು ಬೇಕಾಗಿತ್ತು ಅಂದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಅದಕ್ಕೆ ವಿಡಿಯೋ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹಾಗೆ ಲಾಸ್ಟ್ ಹೇಳ್ತಾ, thank you for watching. Don't forget to subscribe, like, share, comment, and don't forget to hit the bell icon. So whenever you make the video, that will appear in your window. ಇಷ್ಟು ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ನ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.